ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನೋಡಿ, ಕ್ರಿಸ್ಪಿಯಾದ ಶಂಕರಪಾಳೆ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಈ ಬೌಲಿಂದ 2 ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು, ಆಮೇಲೆ ಅದೇ ಬೌಲಿಂದ ಅರ್ಧ ಬೌಲು ಸಕ್ಕರೆ, ಅದಕ್ಕೆ ಒಂದು 4 ಸ್ಪೂನು ರವೆ, ಚಿರೋಟಿ ರವೆ ಹಾಕೋದು ಒಳ್ಳೆಯದು. ಚಿರೋಟಿ ರವೆನೇ ಉಪಯೋಗಿಸ್ಬೇಕು. ನಾನು ಇದನ್ನು ಉಪಯೋಗಿಸಿದ್ದೀನಿ. 2 ಸೇರಿ ಮಿಕ್ಸಿ ಮಾಡ್ಕೊಳ್ಬೇಕು. ನುಣ್ಣಗೆ ಪುಡಿ ಆಗಬೇಕು. ಆ ಹಿಟ್ಟಿಗೆ ಕಲಸಕ್ಕೆ ನೋಡಿ ಈ ರೀತಿ ಇದನ್ನು ಆ ಹಿಟ್ಟಿಗೆ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಳ್ಬೇಕು. ನಾನು 2 ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀವು 1 ಬೌಲ್ ಗೋಧಿ ಹಿಟ್ಟು 1 ಬೌಲ್ ಮೈದಾ ಹಿಟ್ಟೂ ಮಾಡ್ಕೋಬೋದು. ನೋಡಿ, ಅದೇ ಬೌಲಿಂದ 1/4 ಬೌಲ್ ತುಪ್ಪವನ್ನು ಕರೆಸ್ಕೊಳ್ತಾ ಇದ್ದೀನಿ. ಕರಗಿಸಿ ತುಂಬ ಕಾಯಿಸಬೇಕು. ಸ್ಟ್ರಾಂಗ್ ಆಗಿ ಕಾಯಿಸಿ ಆ ಹಿಟ್ಟಿಗೆ ಹಾಕ್ಕೊಳ್ಬೇಕು. ನೋಡಿ, ಹಾಕಿಬಿಟ್ಟು ತುಪ್ಪದ ಬದಲಾಗಿ ನೀವು ಎಣ್ಣೆನೂ ಹಾಕೋಬೋದು. ಮೊದಲು ಸ್ಪೂನಿಂದ ಕೈ ಆಡಿಸಿ ಆಮೇಲೆ ಈ ರೀತಿ ಕೈಯಿಂದ ಉಜ್ಜಿ ನೀಟಾಗಿ ಕಲಿಸ್ಕೊಳ್ಬೇಕು. ನಾನು ಸ್ವಲ್ಪ ನಾದ್ಕೊಳ್ತಾ ಉಂಡೆ ಮಾಡ್ಕೊಂಡಿದ್ದೀನಿ. ಒಟ್ಟಿಗೆ ಎಲ್ಲವನ್ನೂ ನಾದ್ಕೊಳ್ಬಾರ್ದು, ಹಿಟ್ಟು ಮೆತ್ತಗೆ ಆಗಿಬಿಡುತ್ತೆ. ಅದಕ್ಕೆ ನಾನು ಜಾಸ್ತಿ ಪ್ರಮಾಣ ಮಾಡಿದ್ರಿಂದ ಸ್ವಲ್ಪ ನಾದಿಬಿಟ್ಟು ಆವಾಗ ಅಗಲವಾಗಿ ಲಟ್ಟಿಸಿಬಿಟ್ಟು ಈ ರೀತಿ ಮಡಚ್ಕೊಂಡಿದ್ದೀನಿ. ಈ ರೀತಿ ಮಡಚೋದ್ರಿಂದ ಶಂಕರಪಾಳೆಗಳು ಪದರ ಲೇಯರ್ ಆಗಿ ಬರುತ್ತವೆ. ಅದಕ್ಕೆ ಈ ರೀತಿ ಮಡಚ್ಕೊಂಡಿದ್ದೀನಿ. ಇದನ್ನು ಮತ್ತೆ ಲಟ್ಟಿಸ್ಕೊಳ್ಬೇಕು. ಲಟ್ಟಿಸ್ಕೊಂಡು ನಮಗೆ ಯಾವ ಆಕಾರಕ್ಕೆ ಬೇಕೋ ಚೌಕಾಕಾರ ಅಥವಾ ಶಂಕರಪಾಳೆ ಆಕಾರ ಕಟ್ ಮಾಡ್ಕೋಬೋದು. ಆ ಕಡೆ ಈ ಕಡೆ ಅಂಚನ್ನು ತೆಗೆದು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್. ಎಣ್ಣೆ ಕಾದೈತೆ ನೋಡಿ, ಸಿಮ್ಮಲ್ಲಿಟ್ಟು ಎಣ್ಣೆ ಒಮ್ಮೆ ಕಾಯಿಸಿ ಸಿಮ್ಮಲ್ಲಿಟ್ಟು ಕರೆದ್ರೆ ರುಚಿಯಾದ ಹಗುರವಾದ ಕ್ರಿಸ್ಪಿಯಾದ ಶಂಕರಪಾಳೆ ರೆಡಿ ಆಯಿತು. ತುಂಬ ಎಣ್ಣೆ ಕಾದ ಮೇಲೆ ಸಿಮ್ಮಿಗಿಟ್ಟು ಕರಿಬೇಕು. ಇಲ್ಲಾಂದರೆ ಮೇಲೆ ಕಪ್ಪಾಗಿ ಒಳಗೆ ಹಸಿ ಉಳಿಯುತ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.